ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿನ್ನೆ ಡೆಲ್ಲಿ ವಿರುದ್ಧ ನಮ್ಮ RCB ತಂಡ ರಿವೆಂಜ್ ಆದರೆ ತೆಗೆದುಕೊಂಡಿದೆ. ಇನ್ನು ಈ ಪಂದ್ಯಕ್ಕೆ ಗೆಲುವಿಗೆ ಪ್ರಮುಖ ಕಾರಣ ಯಾರಂತಂದ್ರೆ ಅದು ಕೃಣಾಲ್ ಪಾಂಡ್ಯ ಮತ್ತು ನಮ್ಮ ವಿರಾಟ್ ಕೊಹ್ಲಿ ಅಂತಲೇ ಹೇಳ್ಬೋದು. ಹಾಗಾದರೆ ನಾವು ಈ ಪಂದ್ಯ ಮುಗಿದ ಬಳಿಕ ಏನೆಲ್ಲ ಮಾತನಾಡಿದ್ದಾರೆ ವಿರಾಟ್ ಕೊಹ್ಲಿ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಇಟ್ಕೊಳ್ಳಿ. ಹಾಗೆ RCB ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನು ಈ ಬಾರಿ ನಮ್ಮ RCB ತಂಡ ಕಪ್ ಗೆಲ್ಲುತ್ತಾ ಇಲ್ವಂತನೂ ಕೂಡ ಕಮೆಂಟ್ ಮಾಡಿ. ಇನ್ನು ಪಂದ್ಯ ಮುಗಿದ ಬಳಿಕ ಮಾತನಾಡಿದಂಥ ವಿರಾಟ್ ಕೊಹ್ಲಿ ಅವರು ಆರೆಂಜ್ ಕ್ಯಾಪ್ ಆದರೆ ತೆಗೆದುಕೊಳ್ಳುತ್ತಾರೆ ಅಂತಲೇ ಹೇಳ್ಬೋದು. ಆರೆಂಜ್ ಕ್ಯಾಪ್ ತೆಗೆದುಕೊಳ್ಳೋಕ್ಕೆ ಬಂದಾಗ ಸ್ವಲ್ಪ ಹೊತ್ತು ಮಾತನಾಡ್ತಾರೆ. ಏನೆಲ್ಲ ಮಾತನಾಡ್ತಾರೆ ಅಂತಂದರೆ ಇನ್ನು ಈ ಪಂದ್ಯದಲ್ಲಿ ಬಾಲ್ ಸ್ವಲ್ಪ ನಿಂತು ಬರ್ತಾ ಇತ್ತು ಮತ್ತು ನಮಗೆ ತುಂಬ ಬ್ಯಾಟಿಂಗ್ ಮಾಡಲು ಕಷ್ಟವಾಗಿತ್ತು ಮೊದಲ ಅರ್ಧದಲ್ಲಿ. ಹಾಗಾಗಿ ನಾವು ಸ್ವಲ್ಪ ನಿಧಾನಗತಿಯಲ್ಲೇ ಬ್ಯಾಟ್ ಮಾಡಿದೆವು. ನನಗೆ ಸಾಥ್ ಕೊಟ್ಟಂಥ ಕೃಣಾಲ್ ಪಾಂಡ್ಯ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಒಂದೆಂಡಿಂದ. ಆ ಕಾರಣದಿಂದಾಗಿ ನಾವು ಈ ಸ್ಕೋರನ್ನು ಈಸಿಯಾಗಿ ಚೇಸ್ ಮಾಡಿ ಬಿಸಾಕಿದ್ದೇವೆ ಎಂದು ವಿರಾಟ್ ಕೊಹ್ಲಿ ಆದರೆ ಮಾತನಾಡಿದ್ದಾರೆ. ಇನ್ನು ಮುಂದೆ ಮಾತನಾಡಿದಂಥ ವಿರಾಟ್ ಕೊಹ್ಲಿ ಅವರು ಡೆಲ್ಲಿ ರೇವೆನ್ಸ್ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. KL ರಾಹುಲ್ ಅವರು ನಮ್ಮ ಚಿನ್ನಸ್ವಾಮಿ ಮೈದಾನದಲ್ಲಿ ಬಂದು ಇದು ನನ್ನ ಗ್ರೌಂಡ್ ಎಂದು ಹೇಳಿದ್ದರು. ಆ ಕಾರಣದಿಂದಾಗಿ ಸ್ವಲ್ಪ ನನಗೆ ಅದೊಂದು ತಲೆಯಲ್ಲಿ ಇತ್ತು. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಾನು ಒಳ್ಳೆಯ ಸ್ಕೋರ್ ಗಳಿಸಲು ಎದುರು ನೋಡುತ್ತಿದ್ದೆ, ಅದರಂತೆ ಆಡಿದ್ದೇನೆ ಎಂದು ವಿರಾಟ್ ಕೊಹ್ಲಿ ಆದರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಇಟ್ಕೊಳ್ಳಿ.